ಬೆಂಗಳೂರು ಫಸ್ಟ್ಗೆ ಸ್ವಾಗತ. ನಾನು ಶ್ವೇತಾ. ಈಗ ಹೆಡ್ಲೈನ್ಸ್. 20ರ ಹುಡುಗಿಗೆ ತಲೆ ಕೆಡಿಸಿದ 70ರ ಮುದುಕ. ಹೈದರಾಬಾದ್ನಲ್ಲಿ ಮದುವೆಯಾಗಿ ಅನುಭವಿಸಿದ ಸಂಸಾರ ಸುಖ. ಮುದಿಯನ ಕೃತ್ಯ ಬಯಲಾಯಿತು 2 ವರ್ಷದ ಬಳಿಕ. ಅಟೆಂಡರ್ಗೆ ಕಪಾಳ ಮೋಕ್ಷ ಮಾಡಿದ್ದಕ್ಕೆ ಕಳೆದುಕೊಂಡ್ರು ಸಹನೆ. ಕೇಂದ್ರ ಕಚೇರಿ ಮುಂದೆ ಬಿಬಿಎಂಪಿ ನೌಕರರ ಪ್ರತಿಭಟನೆ. ಆಯುಕ್ತರ ಭರವಸೆಗೆ ಕೊನೆಗೂ ಸಿಕ್ತು ಮನ್ನಣೆ. ಗ್ರಾಹಕರಿಗೆ ಚಿಲ್ಲರೆ ಕೊಡೋದೇ ಅಂಗಡಿಯವರಿಗೆ ದೊಡ್ಡ ರಿಸ್ಕ್. 50 ಪೈಸೆ ಬದಲಿಗೆ ಸಿಗುತ್ತೆ 20 ml ನಂದಿನಿ ಮಿಲ್ಕ್. ಪರಿಷ್ಕೃತ ದರ ಜೂನ್ 1ರಿಂದಲೇ ಫಿಕ್ಸ್. ರಾಮಯ್ಯ ಆಸ್ಪತ್ರೆಯಲ್ಲಿ ನಡೆಯಿತು ಆಪರೇಷನ್. ಮನುಷ್ಯರ ಹೊಟ್ಟೆಯಲ್ಲಿತ್ತು ಪೆನ್ಸಿಲ್ ಪಿನ್. ವೈದ್ಯರು ನಡೆಸಿದ್ರು ಸಿಕ್ಕಿದ ವಸ್ತುಗಳ ಎಕ್ಸಿಬಿಷನ್. ಅವಳಿಗೆ 20ರ ಹರೆಯ, ಅವನಿಗೂ 70ರ ಇಳಿ ವಯಸ್ಸು. ಹಲ್ಲೆಲ್ಲ ಬಿದ್ದು ಮನೆಯಲ್ಲಿ ಮೊಮ್ಮಕ್ಕಳನ್ನ ಆಡಿಸಿಕೊಂಡು ಇರಬೇಕಾಗಿದ್ದ ವಯಸ್ಸಲ್ಲಿ ಆ ಮುದುಕ ಮಾಡಿದ್ದೇನು ಗೊತ್ತಾ? ಈ ಸ್ಟೋರಿ ನೋಡಿ ನಿಮ್ಗೆ ಗೊತ್ತಾಗತ್ತೆ. ಈತನ ಹೆಸರು ಖಲೀಲ್. ಹೈದರಾಬಾದ್ ಮೂಲದ ಈತನ ವಯಸ್ಸು 70 ವರ್ಷ. ಮಂತ್ರ ತಂತ್ರಗಳನ್ನ ಮಾಡಿಕೊಂಡು ಜೀವನ ಮಾಡ್ತಿದ್ದಾನೆ. ಅಷ್ಟು ಮಾಡ್ಕೊಂಡಿದ್ದಿದ್ರೆ ಇವತ್ತು ನಾವು ಇವನ್ ಬಗ್ಗೆ ಹೇಳ್ಬೇಕಿರ್ಲಿಲ್ಲ. ಹಲ್ಲೆಲ್ಲ ಬಿದ್ದು ಮೊಮ್ಮಕ್ಕಳನ್ನ ಆಡಿಸ್ಕೊಂಡು ಇರಬೇಕಾಗಿದ್ದ ವಯಸ್ಸಲ್ಲಿ ಈತ ಮಾಡಿರೋದೇನು ಗೊತ್ತಾ? ಅರ್ಷಿಯಾ ಎಂಬ 20 ವರ್ಷ ವಯಸ್ಸಿನ ಹುಡುಗಿಯನ್ನ ಹಾರಿಸಿಕೊಂಡು ಹೋಗಿ ಸದ್ದಿಲ್ಲದೆ ವಿವಾಹವಾಗಿದ್ದಾನೆ. ಆದ್ರೆ ಈ ಬಗ್ಗೆ ಕೇಳಿದ್ರೆ ಅವನ್ ಹೇಳೋದೇ ಬೇರೆ. बोलने के बाद निकाह किया पना के लिए वैसी रख के अगर मैं देखभाल करता उसको तो मेरे को जो है ना वहाँ के लोग बेइज्जती कर देते. तो वो बोल के जो है ना उन्होंने बोले के जो है ना शरीयत के एतबार से, इस्लामी एतबार से आपकी पना में वो आना चाह रही है, आप पना में लो. बोले तो सिर्फ मैं पना में लेके और मैं अपने बाल को भी जो है मैं अपने आप को मैं हालत वो कर लिया. ಯಶವಂತಪುರದ ಅರ್ಷಿಯಾಳ ತಂದೆ ಮಾನಸಿಕ ಅಸ್ವಸ್ಥರಾಗಿದ್ದ ಕಾರಣ ಅವರಿಗೆ ಮಂತ್ರದ ಚಿಕಿತ್ಸೆ ಕೊಡಲು ಬರ್ತಿದ್ದ ಈತ ಅಲ್ಲೇ ಹುಡುಗಿಯ ತಲೆ ಕೆಡಿಸಿದ್ದಾನೆ. ಬಳಿಕ ಹುಡುಗಿಯನ್ನ ಹಾರಿಸಿಕೊಂಡು ಹೈದರಾಬಾದ್ಗೆ ಹೋಗಿದ್ದಾನೆ. ಅಲ್ಲಿಯೇ ಅವಳನ್ನ ಮದುವೆಯೂ ಆಗಿರೋ ಖಲೀಲ್ 2.5 ವರ್ಷ ಸಂಸಾರನೂ ಮಾಡಿದ್ದಾನೆ. ಇಷ್ಟಾದ್ರೂ ಹುಡುಗಿ ಮನೆಯವರಿಗೆ ಇದರ ಬಗ್ಗೆ ಸಣ್ಣ ಸುಳಿವು ಸಿಕ್ಕಿರಲಿಲ್ಲ. ಕಳೆದು ಹೋಗಿರುವ ಮಗಳನ್ನ ಹುಡುಕುತ್ತಲೇ ಇದ್ರು. ಈ ಮಧ್ಯೆ ನಿನ್ನೆ ಮತ್ತೆ ಬೆಂಗಳೂರಿಗೆ ಬಂದಿದ್ದ ಖಲೀಲ್ನನ್ನ ಪೋಷಕರು ಬೆದರಿಸಿದಾಗ ಸತ್ಯ ಹೊರಬಿದ್ದಿದೆ. ನಮ್ಗೆ ಏನ್ ಮಾಡಿದ್ರು ಅಂದ್ರೆ ನಮ್ಮ ತಂಗಿ ಮೈಂಡ್ ವಾಶ್ ಮಾಡ್ಬಿಟ್ಟು ನಮ್ಮ ಬಗ್ಗೆ ಕೆಟ್ಟದಾಗಿ ಫೀಲ್ ಮಾಡಿಸಿ ಅವ್ರನ್ನ ಅಲ್ಲಿ ಕರ್ಸ್ಕೊಂಡಿದ್ದಾರೆ ನಮ್ಗೆ ಗೊತ್ತಿಲ್ದಿರಂಗೆ. ಬಟ್ ನಾವು ಇವ್ರ ಹತ್ರ ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡ್ರಿ, ಕೇಳಿದ್ರಿ, ನಮ್ಮ ಹುಡುಗಿನ ಕಳಿಸ್ಬಿಡಿ ಅಂತ 1-2 ಸಲ ಕಳಿಸ್ತೀನಿ ಅಂತ ಹೇಳಿದ್ರು. ಇವರು ಬೆಂಗಳೂರಲ್ಲಿ ಇವರು ಬಂದಿದ್ದಾರೆ ಅಂತ ವಿಷಯ ತಿಳಿದ ಮೇಲೆ ಇವತ್ತು ಬಂದು ಕೇಳಿದಕ್ಕೆ ಇವತ್ತು ಏನ್ ಹೇಳ್ತಾ ಇದಾರೆ ಅಂದ್ರೆ ಕಳಿಸ್ತೀನಿ, ನನ್ನ ಹತ್ರನೇ ಇದ್ದಾಳೆ. ಮೊದಲು ಇಲ್ಲ ಅಂದ್ರು, ಆಮೇಲೆ ನನ್ನ ಹತ್ರನೇ ಇದ್ದಾರೆ, ಕಳಿಸ್ತೀನಿ. 70ರ ಮುದಿಯನನ್ನ ವರಿಸಿರುವ ಅರ್ಷಿಯಾಗೀಗ 22 ವರ್ಷ. ಆಕೆಯೂ ತಾನು ಈತನ ಜೊತೆಯಲ್ಲೇ ಇರ್ತೇನೆ ಅಂತಿದ್ದಾಳೆ. हमेशा मरते दम तक मरूंगी तो भी इनका ही नारा लेके मरूंगी. मैं इनके साथ ही जीऊंगी, इनके साथ ही मेरे को बहुत अच्छा रखे, मैं इनके साथ ही जीऊंगी, मरते दम तक इनके साथ ही जीऊंगी. ಪೇರೆಂಟ್ಸ್ ಎಲ್ಲ ಅವ್ರದ್ದು ಸತ್ತೋಗ್ಬಿಟ್ರು. ಹೌದು, ಸತ್ತೋಗ್ಬಿಟ್ರು. ಹಂಗೆ ಇವ್ರಿಗೆ ಬಾಬಾನೇ ಸಿಕ್ಕಿರೋದು. ಸರ್ ಒಂದು ನಿಮಿಷ ನಾನು ಈ ಮಧ್ಯೆ ಈ ಗಲಾಟೆಯಲ್ಲೇ ಚಪಲ ಚೆನ್ನಿಗರಾಯ ಖಲೀಲ್ ಮತ್ತೆ ಹೈದರಾಬಾದ್ಗೆ ಓಡಿ ಹೋಗಿದ್ದಾನೆ. ಇತ್ತ ಮಗಳನ್ನ ಕಳೆದುಕೊಂಡಿರುವ ಅರ್ಷಿಯಾ ಪೋಷಕರು ದಿಕ್ಕು ಕಾಣದೆ ಕಂಗಾಲಾಗಿದ್ದಾರೆ. ಬೆಂಗಳೂರಿನಿಂದ ಕ್ಯಾಮರಾಮನ್ ವೆಂಕಟ್ ಜೊತೆ ದತ್ತರಾಜ್ ಪಡುಕೋಣೆ, ಸುವರ್ಣ ನ್ಯೂಸ್. ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಸಿಬ್ಬಂದಿ ಮತ್ತು ಜನಪ್ರತಿನಿಧಿಗಳ ನಡುವಿನ ಸಂಘರ್ಷ ತಾರಕಕ್ಕೇರಿದೆ. ಪಾಲಿಕೆ ನೌಕರನ ಮೇಲಿನ ಕಾರ್ಪೊರೇಟರ್ ಹಲ್ಲೆ ಖಂಡಿಸಿ ಬಿಬಿಎಂಪಿ ನೌಕರರು ಬೀದಿಗಿಳಿದು ಪ್ರತಿಭಟನೆ ನಡೆಸಿದರು. ಎಲ್ಲ 8 ವಿಭಾಗಗಳ ನೌಕರರು ಪ್ರತಿಭಟನೆಗೆ ಇಳಿದಿದ್ದರಿಂದ ಬಿಬಿಎಂಪಿ ಕಚೇರಿಗಳು ಬಣಗುಡುತ್ತಿದ್ವು.
ಬಿಬಿಎಂಪಿಯ ಮಾಹಿತಿ ತಂತ್ರಜ್ಞಾನ ಕೇಂದ್ರದ ಅಟೆಂಡರ್ ಸುರೇಶ್ ಮೇಲಿನ ಹಲ್ಲೆ ಖಂಡಿಸಿ ಇವತ್ತು ಬಿಬಿಎಂಪಿ ನೌಕರರು ಬೀದಿಗಿಳಿದಿದ್ರು. ಬಿಎಂಪಿ ಅಧಿಕಾರಿಗಳ ಸಂಘದ ನೇತೃತ್ವದಲ್ಲಿ ಬಿಬಿಎಂಪಿ ಕೇಂದ್ರ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದ್ರು. ಬಂಧಿಸಿ ಬಂಧಿಸಿ, ಧಿಕ್ಕಾರ ಧಿಕ್ಕಾರ. ಹಲ್ಲೆ ನಡೆಸಿದ ಕಾರ್ಪೊರೇಟರ್ ಎನ್ಆರ್ ರಮೇಶ್ ಪ್ರತಿಕೃತಿ ದಹಿಸಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಅಟೆಂಡರ್ ಸುರೇಶ್ಗೆ ಕಪಾಳ ಮೋಕ್ಷ ಮಾಡಿದ ಎನ್ಆರ್ ರಮೇಶ್ ಅವರನ್ನು ಕೂಡಲೇ ಬಂಧಿಸಬೇಕೆಂದು ಒತ್ತಾಯಿಸಿದ್ರು. ಇನ್ನು ಮುಂದೆ ನಮಗೆ ಇಂತಹ ದೌರ್ಜನ್ಯಗಳು ಯಾರೂ ಮಾಡಬಾರ್ದು. ನಾವು ಅವರು ಜನಪ್ರತಿನಿಧಿಗಳು, ಜನಗಳಿಂದ ಚುನಾಯಿತರಾಗಿದ್ದಾರೆ. ನಾವು ಸರ್ಕಾರದ ಪ್ರತಿನಿಧಿಗಳು, ಸರ್ಕಾರದ ಪರವಾಗಿ ನಾವು ಕೆಲಸವನ್ನು ನಿರ್ವಹಿಸ್ತಾ ಇದ್ದೇವೆ. ನಮ್ಮ ಕರ್ತವ್ಯಕ್ಕೆ ಅವರ ಅಡಚಣೆ ತರುವಂಥ ಸರಿಯಲ್ಲ. ನಾವು ಏನಾದರೂ ತಪ್ಪು ಮಾಡಿದ್ದೆ ಆದರೆ ನಮ್ಮ ತಪ್ಪನ್ನು ನಮ್ಮ ಮೇಲೆ ಕಂಪ್ಲೇಂಟ್ ಮಾಡಲಿಕ್ಕೆ ಆಯುಕ್ತರಿದ್ದಾರೆ, ಅವರ ಹತ್ರ ಹೋಗಿ ಕಂಪ್ಲೇಂಟ್ ಮಾಡ್ಬೋದು. ಅವರಿಂದ ಅವ್ರಿಗೆ ಬೇಕಾದಂಥ ನ್ಯಾಯ ದೊರಕಿಸಿಬಿಡೋದು ಹೊರತು ತಾವೇ ಕಾನೂನನ್ನು ತಮ್ಮ ಕೈ ತೊಳೋದು ಸರಿಯಲ್ಲ. ಹಾಗಾಗಿ ಇದಕ್ಕೋಸ್ಕರ ನಾವು ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಈಗ ಏನು ಅವ್ರು ತಪ್ಪು ಮಾಡಿದ್ದಾರೆ, ಆ ತಪ್ಪಿಗೆ ಆ ನೌಕರನಿಗೆ ಒಂದು ನ್ಯಾಯ ದೊರಕಬೇಕು ಮತ್ತು ನಮ್ಮಗಳಿಗೂ ಮುಂದೆ ರಕ್ಷಣೆ ದೊರಕಬೇಕು. ಇನ್ನು ಮುಂದೆ ಇಲ್ಲ, ಅವರು ಬಂದು ನಮ್ಮ 4ನೇ ದರ್ಜೆ ನೌಕರರ ಮೇಲೆ ಯಾರೇ ಆಗಲಿ, ಯಾರೇ ಕೌನ್ಸಿಲರ್ ಆಗಲಿ, ಯಾರೇ ಇದೇ ಆಗಿರಲಿ, ಬಂದಾಗ ಅವರು ಏನೈತೆ ಎತ್ತ ಅಂತ ಒಳಗಡೆ ಹೋಗೋಕ್ಕೂ ಮುಂಚೆ ನಾವು ಕೇಳ್ಬಿಟ್ಟು ಒಳಗಡೆ ಹೋಗ್ಬೇಕು. ಅದನ್ನು ಬಿಟ್ಬಿಟ್ಟು ಏಕಾಏಕಿ ನುಗ್ಗಕ್ಕೆ ಹೋದರೆ ನಾವು ಅದು ನಮ್ಮ ರೂಲ್ಸು ನಾವು ಮಾಡ್ತೀವಿ. ನಮಗೆ ಆ ಕೆಲಸ ಕೊಡಿರೋದೇ ಆ ರೂಲ್ಸ್ಗೇನೆ. ಈಗ ಯಾರೇ ಬಂದರೂ ನಾವು ಒಳಗಡೆ ಬಿಡೋಂಗಿಲ್ಲ, ಕೇಳ್ಬಿಟ್ಟು ಬಿಡಬೇಕು. ನನ್ನಂಥ 4ನೇ ದರ್ಜೆ ನೌಕರರು ಇರೋರಿಗೆ ಎಲ್ಲರಿಗೂ ಇದು ಅನ್ವಯಿಸಬೇಕಾಗಿರೋದು. ಸಂಬಂಧಪಟ್ಟ ಯಾರೇ ಆದ್ರೂ ಅವ್ರಿಗೆ ಗೌರವ ಕೊಡೋ ಥರ ಇರಬೇಕು. ನಿನ್ನೆ ಐಟಿ ಕಚೇರಿ ಒಳ ಪ್ರವೇಶಿಸಲು ತಡೆಯೊಡ್ಡಿದ ಅಟೆಂಡರ್ ಸುರೇಶ್ಗೆ ಕಾರ್ಪೊರೇಟರ್ ಎನ್ಆರ್ ರಮೇಶ್ ಕಪಾಳ ಮೋಕ್ಷ ಮಾಡಿದ್ರು. ಈ ಸಂದರ್ಭದಲ್ಲಿ ಐಟಿ ಅಧಿಕಾರಿ ಶೇಷಾದ್ರಿ ಸುರೇಶ್ ಸಹಾಯಕ್ಕೆ ಬರದೆ ಕಚೇರಿಯಿಂದ ಕಾಲ್ಕಿತ್ತಿದ್ರು. ಹೀಗಾಗಿ ಶೇಷಾದ್ರಿ ಅವರನ್ನು ಕೂಡ ವಜಾ ಮಾಡಬೇಕೆಂದು ನೌಕರರು ಆಗ್ರಹಿಸಿದ್ರು. ಈ ಮಧ್ಯೆ ಪ್ರತಿಭಟನಾ ಸ್ಥಳಕ್ಕಾಗಮಿಸಿದ ಸಿದ್ದಯ್ಯ ಮತ್ತು ಮೇಯರ್ ವೆಂಕಟೇಶ್ ಮೂರ್ತಿಗೆ ನೌಕರರು ಮನವಿ ಸಲ್ಲಿಸಿದ್ರು. ಈ ಸಂದರ್ಭದಲ್ಲಿ ಮಾತನಾಡಿದ ಆಯುಕ್ತರು ನೌಕರರ ಪರ ನಿಲ್ಲೋ ಭರವಸೆ ನೀಡಿದ್ರು. ಈಗಾಗಲೇ ತನಿಖೆ ಪ್ರಾರಂಭ ಆಗಿರೋದ್ರಿಂದ ಮತ್ತೆ ಆಡಳಿತ ವ್ಯವಸ್ಥೆ ಇದನ್ನಾಗಲೇ ಗಮನಿಸಿರೋದ್ರಿಂದ ನಾವು ಖಂಡಿತವಾಗ್ಲೂ ಇದ್ರ ಬಗ್ಗೆ ಸೂಕ್ತ ಕ್ರಮವನ್ನು ವಹಿಸೋದ್ರ ಬಗ್ಗೆ ನಾವು ಆಸಕ್ತಿ ವಹಿಸ್ತೇವೆ. ಮೇಯರ್ ಮತ್ತು ಆಯುಕ್ತರ ಮಾತಿಗೆ ಸ್ಪಂದಿಸಿದ ನೌಕರರು ಪ್ರತಿಭಟನೆ ವಾಪಸ್ ತಗೊಂಡ್ರು. ಕೊಟ್ಟ ಮಾತಿನಂತೆ ಮೇಯರ್ ಮತ್ತು ಆಯುಕ್ತರು ತಪ್ಪಿತಸ್ಥರ ವಿರುದ್ಧ ಕ್ರಮ ಜರುಗಿಸಬೇಕಿದೆ. ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ಯುಗಂಧರ್ ಜೊತೆ ಶ್ರೇಯಸ್ ಶೆಟ್ಟಿ, ಸುವರ್ಣ ನ್ಯೂಸ್. ಬೆಂಗಳೂರು ಫಸ್ಟ್ ಮುಂದುವರಿಯುತ್ತೆ ಬ್ರೇಕ್ನ ನಂತರ.